ಚಿತ್ರವನ್ನು ತೆಗೆದರೆ. ಹಾಗೆ ಫೋಟೋಗ್ರಫಿಯಲ್ಲಿ ತುಂಬಾ ಇರತಕ್ಕಂಥ ಮುದೇಗೌಡರು ನವೀನ್ ಅವರು ಹಾಗೂ ತೆಲುಗಿ ಮಲ್ಲಿಕಾರ್ಜುನ ಅವರು, ಹಾಗೆ ದಾವಣಗೆರೆ ನಗರದ ಖ್ಯಾತ ಕರುನಾಡು ಸೇನೆ ಸಮರದ ರಾಜ್ಯಾಧ್ಯಕ್ಷರಾದಂಥ ನನ್ನ ಆಯ್ಕೆಯಾಗಿರ್ತಕ್ಕಂಥ ಸ್ವಾಗತ ಸೃಷ್ಟಿ ಸಂಸ್ಕೃತಿ ಸಂಸ್ಕಾರವನ್ನ ಬೆಳೆಸುವ ನಿಟ್ಟಿನಲ್ಲಿ ತಮ್ಮದೇ ಆದಂತ ದೇಶ ಚಿಂತನೆಗಳನ್ನ ಆಲೋಚನೆಗಳನ್ನ ಸಮಾಜಕ್ಕೆ ಕೊಡ್ತಕ್ಕಂಥ ಮಲ್ಲೇಶ್ವರವರು ಕೂಡ ವೇದಿಕೆ ಮೇಲೆ ಬರಬೇಕು. ಆಗಮಿಸಿರ್ತಕ್ಕಂಥ ಅವರೆಲ್ಲರಿಗೂ ಕೂಡ ಮತ್ತೊಮ್ಮೆ ತುಂಬುವುದರಿಂದ ಅತಿಥಿ ಮಹಾಶಯರಿಗೆ ಹಾಗೂ ಭಾಗವಹಿಸಿರ್ತಕ್ಕಂಥ ಎಲ್ಲ ಕನ್ನಡದ ಮನಸ್ಸುಗಳು ಕೂಡ ಕರ್ನಾಟಕ ಸೇನಾ ಸಮರ ಪರವಾಗಿ ಚಲನಚಿತ್ರವನ್ನ ಲಾಂಚ್ ಮಾಡಿರ್ತಕ್ಕಂಥ ಪೂಜ್ಯದ್ವಯ ಮರಳಿ ಮನಸ್ಸಾಗಿದೆ. ಚಲನಚಿತ್ರಕ್ಕೆ ಶುಭವಾಗಲಿ. ಈಗ ಟೀಸರ್ ಲಾಂಚ್ ಆಗ್ತಾ ಇದೆ. ಮರಳಿ ಮನಸ್ಸಾಗಿದೆ ಚಲನಚಿತ್ರದ ಟೀಸರ್ ಲಾಂಚ್ ಆಗ್ತಾ ಇದೆ. ಶುಭವಾಗಲಿ. ಅದೊಂದು ಸವಿಯಾದ ಭಾವನೆ. ನೀ ಬೇಕು ಅನ್ನೋದು ಅಟ್ರಾಕ್ಷನ್, ನೀನೇ ಬೇಕು ಅನ್ನೋದು ಟ್ರೂಲ್. ಸೊ ನನಗಾಯ್ತು. ಆಕ್ಚುಲಿ ನನ್ನ ಮನಸ್ಸು ಒಪ್ಪಿ ಕೂಗಿ ಹೇಳ್ತು. ನೀ ಬೇಕು ಅನ್ನೋದು ಅಟ್ರಾಕ್ಷನ್, ನೀನೇ ಬೇಕು ಅನ್ನೋದು ಟ್ರೂಲ್. ಮರಳಿ ಮನಸ್ಸಾಗಿದೆ. ಅದು ಇದು ಒಂದು ಯುವಕರಲ್ಲಿ ಉತ್ಸಾಹ ಮೂಡುವಂಥ ಒಂದು ಸಿನಿಮಾ. ಇವತ್ತು ಸಮಾಜದಲ್ಲಿ ಹಿಂದಿನಿಂದಲೂ ನಾಟಕ ಮತ್ತು ಸಿನಿಮಾಗಳನ್ನು ಸಮಾಜ ತಿದ್ದುವಂಥ ಕೆಲಸಗಳು ಹಿಂದಿನ ಸಿನಿಮಾ ಹಳೆಯ ನಾಟಕಗಳಲ್ಲಿತ್ತು. ಇವತ್ತಿನ ದಿವಸ ಅದೆಲ್ಲ ಬದಲಾವಣೆಯಾಗಿದೆ. ಎಲ್ಲ ಸಂಗೀತ, ಡ್ಯಾನ್ಸು ಭಾಳ ವಿಚಿತ್ರ. ಅದನ್ನೇನು ನಾನು ಹೇಳೋದು ಬೇಡ, ನೀವೆಲ್ಲ ನೋಡಿದ್ದೀರಿ, ನಾವು ನೋಡಿದ್ವಿ. ಇದು ಮೂಡಿ ಬರ್ಬೋದು ಅಂತ ನಾವು ಈ ಸ್ಕ್ರೀನ್ ಮೇಲೆ ನೋಡಿದ ಮೇಲೆ ನನಗೆ ಗೊತ್ತು. ಇವರು ನಮ್ಮ ರೆಸಾರ್ಟಿಗೆ ಬಂದಿದ್ರು ಎಲ್ಲ, ಅಲ್ಲಿ ಏನೋ ಸ್ವಲ್ಪ ತಗೊಂಡಿದ್ದಾರೆ. ನಾನು ಕೇಳಿದೆ, ನನಗೆ ಯಾವ್ದಾದ್ರು ಒಂದು ಪಾತ್ರ ಇದ್ರೆ, ಮುದುಕೊಂದು ಪಾತ್ರ ಇದ್ರೆ ಕೊಡ. ನಾನು ಮುದುಕನ್ನ ತಯಾರಲ್ಲ ಅದರಲ್ಲಿ ಸಿನಿಮಾದಲ್ಲಿ. ಯಾರು ಏನಾರಾಗಲಿ ಅದು ಗೆ ಆರುಮುಖಾಗಿ ಬಂದಾಗ ಈ ಭಜನೆಗಳು ಹೇಳ್ತಿದ್ರು. ಅಣಬೆ ರಾಜಣ್ಣ ಅವರು ಗುರುಸಿದ್ರನ್ನ ಭಾಳ ಖುಷಿ ಆಯಿತು. ನಮ್ಮಲ್ಲಿ ಕನ್ನಡವನ್ನು ಬೆಳೆಸೋಕ್ಕೆ ಎರಡು ದಾರಿ ಇದೆ. ಒಂದು ಈ ಥರ ಪ್ರದರ್ಶನ ಕಲೆಗಳು ಸಂಘ ಸಂಸ್ಥೆಗಳು ಮಾಡ್ತದವೆ, ಅದೊಂದು. ಮತ್ತೊಂದು ನಾವು ಭಾಷೆಯನ್ನು ಬೆಳೆಸೋದು, ಅಂದರೆ ದಿನನಿತ್ಯದೆಲ್ಲ ನಮ್ಮ ಬಳಕೆಯಲ್ಲಿ, ನಮ್ಮ ವ್ಯವಹಾರಗಳಲ್ಲಿ ಭಾಷೆಯನ್ನು ಬೆಳೆಸೋ ಮೂಲಕ ನಾವು ಕನ್ನಡವನ್ನು ಉಳಿಸ್ಕೊಳ್ಳೋಂಥ ಕಾಲ ಬಂದಿದೆ. ಯಾಕೆಂದರೆ ಅಪಾಯಕಾರಿಯಾಗಿ ನಮಗೆ ದೃಶ್ಯ ಮಾಧ್ಯಮಗಳು ಬಂದಿರೋದ್ರಿಂದ ಕನ್ನಡ ಪದಗಳನ್ನು ನುಂಗಿ ಹಾಕದ ದೃಶ್ಯ ಮಾಧ್ಯಮಗಳು. ಆ ಕಾರಣಕ್ಕೋಸ್ಕರ ಈ ಮಾತನ್ನು ಹೇಳಿದ್ದೇನೆ. ಆ ಕೆಲಸವನ್ನು ದಾವಣಗೆರೆಯಲ್ಲಿ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ರೀತಿಯಾದ ಒಂದು ದೊಡ್ಡ ಸಾಹಸಕ್ಕೆ ಕೈ ಹಾಕಿದರೆ ಪ್ರಪ್ರಥಮವಾಗಿ ಅವರಿಗೆ ಅಭೂತಪೂರ್ವ ಯಶಸ್ಸು ಸಿಗಲಿ ಅಂತೇಳಿ ನಾನು ಹಾರೈಸ್ತೇನೆ.
ಅದೇ ರೀತಿ ಈ ಚಲನಚಿತ್ರದ ನಾಯಕ ನನ್ನ ಗೆಳೆಯ ಅರ್ಜುನ್ ವೇದಾಂತ್ ಅದ್ಭುತವಾದ ನಟನೆಯನ್ನು ಮಾಡಿದ್ದಾರೆ. ಅವ್ರಿಗೂ ಕೂಡ ಶುಭ ಹಾರೈಸ್ತೀನಿ. ಸ್ಮೃತಿ ಕರುನಾಡ ಸಮರ ವೇದಿಕೆಯ ಆಶ್ರಯದಲ್ಲಿ ಬೆನಕ ಟಾಕೀಸ್ ಈ ಸಂಸ್ಥೆ ನಮ್ಮ ದಾವಣಗೆರೆ ಮಹಾನಗರದಲ್ಲಿ ಮರಳಿ ಮನಸ್ಸಾಗಿದೆ ಎನ್ನುವ ಅರ್ಥಪೂರ್ಣ ಚಲನಚಿತ್ರದ ಪ್ರಾರಂಭ ಸಮಾರಂಭದ ಈ ಸುಸಂದರ್ಭದಲ್ಲಿ ಸಮಾರಂಭದ ಸಾನ್ನಿಧ್ಯವನ್ನು ವಹಿಸಿರುವಂತಹ ಆತ್ಮೀಯ ಪೂಜ್ಯರು ಆದ ಬಸವಪ್ರಭು ಸ್ವಾಮೀಜಿಯವರ ಅವರಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಪ್ರಾರಂಭದಲ್ಲಿಯೇ ಮಾತನಾಡಿ ಶುಭವನ್ನು ಹಾರೈಸಿರುವಂತಹ ಹಿರಿಯರು ಉದ್ಯಮಿಗಳು ಕೂಡ ಆದ ಅಣಬೆ ರಾಜಣ್ಣನವರೇ, ಹಿರಿಯ ಸಾಹಿತಿಗಳು, ಚಿಂತಕರು, ಬರಹಗಾರರು ಬಾಮಾ ಬಸವರಾಜ್ ಅವರೇ, ಅವರನ್ನೇ ಮರಳುಗೊಂಡು ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ಆತ್ಮೀಯ ಗಣ್ಯಮಾನ್ಯ ಸಜ್ಜನ ಬಂಧುಗಳೇ, ಈ ಚಲನಚಿತ್ರ ನಿರ್ಮಾಪಕರಾಗಿರ್ತಕ್ಕಂಥ ಸಂಸ್ಥೆಯ ನಿರ್ವಾಹಕರು ಆಗಿರುವಂತಹ ಮಲ್ಲಿಕಾರ್ಜುನ್ ಚೆಲ್ಲಿಗೆ ಅವರೇ, ನವೀನ್ ರವರೇ, ಮತ್ತು ಈ ಚಲನಚಿತ್ರದ ನಿರ್ಮಾಪಕ, ನಿರ್ದೇಶಕ, ನಟ, ನಟಿ ಎಲ್ಲ ಸಮೂಹ ಬಳಗದವರೇ, ನಮ್ಮ ಕರುನಾಡ ಸಮರ ಸೇನೆ ಆ ಒಂದು ಸಂಸ್ಥೆಯ ಎಲ್ಲ ಅಧ್ಯಕ್ಷರ ಮರಳುಗೊಂಡ ಎಲ್ಲ ಪದಾಧಿಕಾರಿಗಳೇ, ಯಾವತ್ತು ಮರಳಿ ಮನಸ್ಸಾಗಿದೆ ಎನ್ನುವ ಚಲನಚಿತ್ರವನ್ನ ಸಾಕ್ಷೀಭೂತವಾಗಿ ವೀಕ್ಷಿಸಲು ಬಂದಿರತಕ್ಕಂಥ ಎಲ್ಲ ನಮ್ಮ ವೀಕ್ಷಕ ಬಂಧುಗಳೇ, ಇದಕ್ಕೆ ಸಹಕಾರ ನೀಡಿರ್ತಕ್ಕಂಥ ಎಲ್ಲ ಸನ್ಮಿತ್ರರೇ, ಮರಳಿ ಮನಸ್ಸಾಗಿದೆ ಅನ್ನುವಂತಹ ಚಲನಚಿತ್ರ ಪ್ರಾರಂಭದಲ್ಲಿ ನಮ್ಮ ಮಲ್ಲಿಕಾರ್ಜುನ ಚೆಲ್ಲಿಗೆಯವರ ಆರಾಧ್ಯ ದೇವವಾಗಿರ್ತಕ್ಕಂಥ ನಮ್ಮ ಕ್ಷೇತ್ರ ವೀರಭದ್ರ ಸ್ವಾಮಿಯ ಸನ್ನಿಧಾನದಲ್ಲಿ ಅದು ನಮ್ಮ ಸಾನ್ನಿಧ್ಯದಲ್ಲಿ ಪ್ರಾರಂಭ ಆಯಿತು. ಅಲ್ಲಿಂದ ತನ್ನದೇ ಆಗಿರ್ತಕ್ಕಂಥ ಚಿತ್ರೀಕರಣ ಎಲ್ಲ ಕಡೆ ನಮ್ಮ ಭಾಗದಲ್ಲೇ ದಾವಣಗೆರೆ ಜಿಲ್ಲೆಯ ಎಲ್ಲ ವಿಶೇಷವಾಗಿರ್ತಕ್ಕಂಥ ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ಜಾಗಗಳನ್ನು ಗುರುತಿಸಿ ಅಲ್ಲಲ್ಲೇ ಚಿತ್ರೀಕರಣ ಮಾಡತಕ್ಕಂಥದ್ದು ಒಂದು ವಿಶೇಷ ಈ ಚಲನಚಿತ್ರ. ಹಾಗಾಗಿ ಬೆಂಗಳೂರು ಮಹಾನಗರದಲ್ಲಿ ಚಲನಚಿತ್ರವನ್ನು ಬಿಡುಗಡೆ ಮಾಡಿದ್ರೆ ಅದು ತೃಪ್ತಿ ಅಂತಿದ್ದಿಲ್ಲ. ಈ ನಮ್ಮ ಭಾಗದಲ್ಲಿ ನಮ್ಮ ಜನರಿಗೆ ಪ್ರಾರಂಭದಲ್ಲಿ ತೋರಿಸ್ಬೇಕು ಅನ್ನುವಂಥ ದಿಸೆಯಲ್ಲಿ ಬೆನಕ ಟಾಕೀಸ್ ಈ ಸಂಸ್ಥೆಯ ಎಲ್ಲ ನಿರ್ವಾಹಕರು ಕೂಡ ಇದಕ್ಕೆ ದಾವಣಗೆರೆ ಮಹಾನಗರದಲ್ಲಿ ಇದಕ್ಕೆ ತೆರೆಗೆ ಅದನ್ನು ತರುವಂತಹ ದಿಸೆಯಲ್ಲಿ ಪ್ರಯತ್ನ ಪಟ್ಟಿದ್ದಾರೆ. ಇದು ನಮ್ಮೆಲ್ಲರ ಕನ್ನಡಾಭಿಮಾನಿಗಳ, ಕನ್ನಡಿಗರ ನಿಜವಾದ ಹೆಮ್ಮೆಯ ವಿಷಯವಾಗಿದೆ. ಮರಳಿ ಮನಸ್ಸಾಗಿದೆ ಚಲನಚಿತ್ರ ಇವತ್ತಿನ ಯುವ ಪೀಳಿಗೆಗೆ ಭಾವನೆಗಳನ್ನ ಬೆಸೆಯುವಂಥದ್ದು, ಮನಸ್ಸನ್ನ, ಬುದ್ಧಿಯನ್ನ ಸ್ವಾಸ್ಥ್ಯಗೊಳಿಸುವಂಥದ್ದು, ಜೊತೆಗೆ ಸ್ವಾಸ್ಥ್ಯ ಬದುಕಿನೆಡೆಗೆ ಸಾಗುವಂತಹ ದಿಸೆಯಲ್ಲಿ ಒಂದು ಸಂದೇಶವನ್ನ ಕೊಡುವಂತಹ ಇವತ್ತು ಅರ್ಥಪೂರ್ಣ ಇವತ್ತು ಸಾಕ್ಷಿ ಚಲನಚಿತ್ರ ಮರಳಿ ಮನಸ್ಸಾಗಿದೆ ಅನ್ನುವಂತಹ ಚಿತ್ರದ ಮುಖಾಂತರ ಇದು ಒಂದು ಸಂದೇಶ ಸಮಾಜಕ್ಕೆ ಕೊಡುವಂಥದ್ದಾಗಿದೆ ಅನ್ನುವಂಥ ಮಾತನ್ನ ತಿಳಿಸಿ, ಇವತ್ತು ಸಾಮಾಜಿಕ ಜಾಲತಾಣದ ಮಾಧ್ಯಮದ ಹಾವಳಿಗಳಲ್ಲಿ ನಮ್ಮ ಜನತೆ, ನಮ್ಮ ಕನ್ನಡಿಗರು, ನಮ್ಮ ವೀಕ್ಷಕರು ಟಾಕೀಸಿಗೆ ನೇರವಾಗಿ ಹೋಗಿ ನೋಡಬೇಕು ಅಂತಕ್ಕಂಥ ಹಂಬಲವನ್ನ ಕಡಿಮೆ ಮಾಡಿಕೊಂಡಿದ್ದಾರೆ. ಅದಾಗಬಾರ್ದು. ಅಳಿವಿನಂಚಲ್ಲಿ ಇರ್ತಕ್ಕಂಥ ನಮ್ಮೆಲ್ಲ ಲಲಿತಕಲ ವಿದ್ಯೆಗಳನ್ನು ಉಳಿಯುವಂಥ ಪ್ರಯತ್ನದಲ್ಲಿ ಇವತ್ತು ಮರಳಿ ಮನಸ್ಸಾಗಿದೆ ಅಂತಕ್ಕಂಥ ಚಲನಚಿತ್ರವನ್ನ ನಮ್ಮೆಲ್ಲ ವೀಕ್ಷಕರು ಕೂಡ ನೇರವಾಗಿ ಚಿತ್ರಮಂದಿರಕ್ಕೆ ಹೋಗ್ಬಿಟ್ಟು ನೋಡುವಂಥ ಪ್ರಯತ್ನ ಮಾಡಿದರೆ ಅವರು ಬದುಕ್ತಾರೆ. ಇದು ಸಮೂಹ ತಮ್ಮದೇ ಆಗಿರ್ತಕ್ಕಂಥ ಒಂದು ಎಲ್ಲ ಸಿಬ್ಬಂದಿ ಇದೆ, ಅವರೆಲ್ಲ ನಿಜವಾಗಿರ್ತಕ್ಕಂಥ ಜೀವನ ಸಾಗುತ್ತೆ. ಅದಕ್ಕೆ ಅಷ್ಟು ಸಹಕಾರ ಕೊಡೋದ್ರ ಮುಖಾಂತರ ಚಿತ್ರಮಂದಿರಕ್ಕೆ ಹೋಗಿ ನೋಡುವಂಥ ಪ್ರಯತ್ನ ನಾವೆಲ್ಲರೂ ಕೂಡ, ನಮ್ಮ ವೀಕ್ಷಕರು ಕೂಡ ಮಾಡಬೇಕು ಅನ್ನುವಂಥ ದಿಸೆಯಲ್ಲಿ ಪ್ರಯತ್ನ ಪಡ್ರಿ ಅಂತಕ್ಕಂಥ ವಿಚಾರ ತಿಳಿಸಿ, ಮರಳಿ ಮನಸ್ಸಾಗಿದೆ ಅನ್ನುವಂತಹ ನಾಯಕ, ನಟ, ನಾಯಕಿ ಉತ್ತಮವಾಗಿರ್ತಕ್ಕಂಥ ತಮ್ಮದೇ ಆಗಿರ್ತಕ್ಕಂಥ ಒಂದು ಪ್ರತಿಭೆಯನ್ನು ಇಲ್ಲಿ ತೋರಿಸಿಕೊಟ್ಟಿದ್ದಾರೆ. ಅವರ ಉತ್ತರೋತ್ತರವಾಗಿರ್ತಕ್ಕಂಥ ಅಭಿವೃದ್ಧಿ ಬೆನಕ ಟಾಕೀಸ್ ಇನ್ನು ಇದು ಪ್ರಾರಂಭ ಆಗಿದೆ. ಆ ಟಾಕೀಸ್ ಇನ್ನೆಂದು ನಮ್ಮ ದಾವಣಗೆರೆ ಮಹಾನಗರದಲ್ಲಿ ನೂರಾರು ಚಲನಚಿತ್ರಗಳನ್ನ ಇಲ್ಲಿ ಹೊರಸೂಸುವಂತ ಶಕ್ತಿ ಅದಕ್ಕೆ ಬರಲಿ ಅಂತಕ್ಕಂಥ ಸದಾಶಯ ನುಡಿಗಳನ್ನು ವ್ಯಕ್ತಪಡಿಸಿ ನಮ್ಮ ಮರಳಿ ಮನಸ್ಸಾಗಿದೆ ಸಿನಿಮಾದ ಟೀಸರ್ ಲಾಂಚ್ ಕಾರ್ಯಕ್ರಮಕ್ಕೆ ಬಂದಿರುವಂಥ ವೇದಿಕೆ ಮೇಲಿರುವ ಎಲ್ಲ ಗೌರವಾನ್ವಿತ ಅತಿಥಿ ಗಣ್ಯರಿಗೆ, ಅದೇ ರೀತಿ ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಹಿರಿಯರಿಗೆ, ದಾವಣಗೆರೆಯ ಸಮಸ್ತ ಕನ್ನಡಿಗರಿಗೆ
ಕರ್ನಾಟಕದಾದ್ಯಂತ ಈ ಕಾರ್ಯಕ್ರಮ ನೋಡ್ತಿರುವಂಥ ಎಲ್ಲ ಕನ್ನಡ ಸಿನಿಮಾ ಪ್ರೇಕ್ಷಕರಿಗೆ ನಮಸ್ಕಾರ. ಈ ದಿನ ಕರುನಾಡ ಸಮರ ಸೇನೆ ಈ ನಮ್ಮ ಒಂದು ಟೀಸರ್ ಲಾಂಚ್ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಂಡಿದ್ದಕ್ಕಾಗಿ ಎಲ್ರಿಗೂ ತುಂಬ ಹೃದಯ ಧನ್ಯವಾದ. ಜೀವನದಲ್ಲಿ ನಂಬಿಕೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಡೈರೆಕ್ಟ್ರು ನಾಗರಾಜ್ ಶಂಕರ್ ಸರ್ ಮೊದಲನೇ ದಿನ ನನಗೆ ಸಿನಿಮಾದ ಕಥೆನ ಹೇಳಿದಾಗ ಅವತ್ತು ನಾನು ನನ್ನ ಸಿನಿಮಾನ ಇಮ್ಯಾಜಿನೇಷನ್ ಮಾಡ್ಕೊಂಡಿದ್ದೆ. ಅಲ್ಲಿಂದ ಯಾವತ್ತು ನಾನು ಡೌಟ್ ಪಟ್ಟಿಲ್ಲ. ನನ್ನ ಕೆಲಸ ನೀಟಾಗಿ ಮಾಡಿದ್ದೀನಿ, ನನ್ನ ಪ್ರಮೋಷನ್ನ ಕೂಡ ನೀಟಾಗಿ ಮಾಡಿದ್ದೀನಿ. ಯಾಕಂದರೆ ನಂಬಿಕೆ ಇದೆ ಇಲ್ಲಿ. ಅದಕ್ಕೆ ಒಂದು ಚಿಕ್ಕ ಸಾಕ್ಷಿ ಇವತ್ತು ಈ ಟೀಸರ್. ನಮ್ಮ ಸಿನಿಮಾದಲ್ಲಿ ನಡೆಸಿರುವಂಥ ಎಲ್ಲ ಕಲಾವಿದರು, ನಾಗಭರಣ ಸರ್ ಇರ್ಬೋದು, ಭೋಜರಾಜ್ ವಾಮಂಜರ್ ಇರ್ಬೋದು, ಮಾನಸಿಕ್ ಸುಧೀರ್ ಅವರು ಇರ್ಬೋದು, ಸಂಗೀತ ಮೇಡಮ್, ಸ್ವಾತಿ ಮೇಡಮ್, ಈ ರೀತಿ ಇನ್ನಷ್ಟು ಹಲವಾರು ಕಲಾವಿದರು, ಸೀರುಂಡೆ ರಘು, ಚೇತನ್ ದುರ್ಗ, ನಮ್ಮ ಸಿನಿಮಾದ ನಾಯಕಿಯರು ಸ್ಮೃತಿ ವೆಂಕಟೇಶ್, ನಿರೀಕ್ಷಾ ಶೆಟ್ಟಿ, ಅದೇ ರೀತಿ ನಮ್ಮ ಸಿನಿಮಾದ ಟೆಕ್ನಿಷಿಯನ್ಸ್, ಸಿನಿಮಾದ ಎಡಿಟರು ಹರೀಶ್ ಕೊಮ್ಮಿ ಅವರು. ಅದೇ ರೀತಿ ಒಂದು ಸಿನಿಮಾನ ತುಂಬ ಚೆನ್ನಾಗಿ ಕಾಣಿಸ್ಬೇಕಾದ್ರೆ ಕ್ಯಾಮರಾಮ್ಯಾನ್ ತುಂಬ ಅಗತ್ಯ. ಇವತ್ತು ಈ ಒಂದು ಕ್ವಾಲಿಟಿ ನೀವು ಏನು ನೋಡ್ತಿದ್ದೀರಾ, ಇದೆಲ್ಲ ಗ್ರೇಟ್ ಹೋಗಬೇಕಾಗಿದ್ದು ಹಾಲೇಶ್ ಸರ್ಗೆ. ಅದೇ ರೀತಿ ಮ್ಯೂಸಿಕ್ ಆಲ್ರೆಡಿ 4 ಸಾಂಗ್ಗಳು ತುಂಬ ಹಿಟ್ ಆಗಿದೆ, ವಿನು ಮನಸ್ಸು ಅವರು. ಅದೇ ರೀತಿ ನಮ್ಮ DI ಮಾಡಿರುವವರು ಸಂಗಮೇಶ್. ಅದೇ ರೀತಿ ನಮ್ಮ ಇದೆಲ್ಲ ಇದ್ರೂ ಮೇನ್ಲಿ ಸಿನಿಮಾ ಶುರುವಾಗಿದ್ದು ನಮ್ಮ ಪ್ರೊಡ್ಯೂಸರ್ಸ್ ತೆಲುಗಿ ಮಲ್ಲಿಕಾರ್ಜುನ್ ಸರ್, ನವೀನ್ ಕುಮಾರ್ ಮುದೇಗೌಡರು. ಅದೇ ರೀತಿ ನಮ್ಮ ಸಿನಿಮಾದ ಎಲ್ಲ ಕೋ ಪ್ರೊಡ್ಯೂಸರ್ಸ್ ವಿಜಯ್ ಸರ್, ಆಶಾ ಸುಬ್ರಹ್ಮಣ್ಯ ಸರ್. ಅದೇ ರೀತಿ ನಮ್ಮ ತಂಡ ಜೊತೆ ಮೊದಲಿಂದ ಇದ್ದವರು ಹರೀಶ್ ಸರ್, ಸಂಜಯ್ ಉಮ್ರಾಣಿ ಸರ್. ಎಲ್ರಿಗೂ ಒಂದು ರಿಕ್ವೆಸ್ಟ್ ಮಾಡ್ಕೋತೀನಿ, ನಂಬಿಕೆ ಇಡಿ, ನಮ್ಮ ಕೆಲಸ ಹಾಗೆ ಆಗುತ್ತೆ, ಯಾವುದೇ ಕಾರಣಕ್ಕೆ ಡೌಟ್ ಪಡಬೇಡಿ. ಇವತ್ತು ಇಷ್ಟೊಂದು ಒಳ್ಳೆ ಒಂದು ಅದ್ಭುತವಾದ ಒಂದು ಕ್ವಾಲಿಟಿಯ ಟೀಸರ್ ಕೊಟ್ಟಿದ್ದೀವಿ ನಾವು. ಈ ಸಿನಿಮಾ ಶುರುವಾಗಿದ್ದು ದಾವಣಗೆರೆಯಿಂದ, ಮೂಡ್ತಾಗಿದ್ದು ದಾವಣಗೆರೆಯಲ್ಲಿ, ಶೂಟಿಂಗ್ ಶುರುವಾಗಿದ್ದು ದಾವಣಗೆರೆಯಲ್ಲಿ, ಇವತ್ತು ಮತ್ತೆ ಪ್ರಮೋಷನ್ ಶುರು ಮಾಡ್ತಿದ್ದು ದಾವಣಗೆರೆಯಲ್ಲಿ. ಇದು ಸಿನಿಮಾ ದಾವಣಗೆರೆ ಅವರ ಸಿನಿಮಾ. ನೀವು ಪ್ರತಿಯೊಂದು ಊರಲ್ಲೂ ಇದ್ರ ಬಗ್ಗೆ ಸೌಂಡ್ ಆಗಬೇಕು. ಫಸ್ಟ್ ಡೇ ಫಸ್ಟ್ ಶೋ ಎಲ್ಲರೂ ಥಿಯೇಟ್ರಲ್ಲಿ ಇರಬೇಕು. ದಾವಣಗೆರೆ ಅವರು ಈ ಸಿನಿಮಾನ ಕಾಪಾಡಬೇಕು ಅಂತ ನಾನು ಕೇಳ್ಕೊತಿದ್ದೀನಿ. ಕೊನೆಯದಾಗಿ ಹೇಳ್ತೀನಿ, ಒಂದು ಒಳ್ಳೆ ಸಿನಿಮಾದ ಮುಖಾಂತರ, ಕಥೆಯ ಮುಖಾಂತರ, ಈಗ ಮಾಸ್ ಸಿನಿಮಾಗಳು ಅದೆಲ್ಲ ಬರ್ತಾ ಇದೆ. ಖಂಡಿತ ನಮ್ಮ ಸಿನಿಮಾ ನೀವು ಥಿಯೇಟ್ರೊಳಗೆ ಬಂದು ಒಂದು ತುಂಬ ಖುಷಿಯಿಂದ, ಚಿಕ್ಕ ಮಕ್ಕಳಿಂದ ಹಿಡಿದು ಫ್ಯಾಮಿಲಿ ಜೊತೆ ಯಾವುದೇ ಮುಜುಗರ ಇಲ್ಲದ ನಮ್ಮ ಸಿನಿಮಾ ನೋಡ್ಬೋದು. ಆ ಒಂದು ಭರವಸೆ ನಾವು ಕೊಡ್ತಾ ಇದ್ದೀವಿ. ನನ್ನ ಹೆಸರು ಸ್ಮೃತಿ ವೆಂಕಟೇಶ್. ಇದು ನನ್ನ ಡೆಬ್ಯೂ ಪರ್ಫಾರ್ಮೆನ್ಸ್. ಆ್ಯಕ್ಚುಲಿ ದಾವಣಗೆರೆ ತುಂಬ ಸ್ಪೆಷಲ್. ಇಲ್ಲಿ ನಾನು ಮುಂಚೆನೂ ಬಂದಿದ್ದೀನಿ, ಬಟ್ ಈ ಜಾಗದಲ್ಲೇ ನಾನು ಹೀರೋಯಿನ್, ನಮ್ಮ ತಂಡಕ್ಕೆ ಒಂದು ಹೀರೋಯಿನ್ ಮತ್ತು ನನ್ನ ಕೆರಿಯರ್ ಶುರು ಮಾಡಿದ್ದು ದಾವಣಗೆರೆಯಲ್ಲಿ. ಸೊ ಮತ್ತೆ ನಾವು ಆಡಿಯೋ ಲಾಂಚ್ ದಾವಣಗೆರೆಯಲ್ಲಿ ಮಾಡ್ತಾ ಇದ್ದೀವಿ, ಟೀಸರ್ ಲಾಂಚ್ ದಾವಣಗೆರೆಯಲ್ಲಿ ಮಾಡ್ತಾ ಇದ್ದೀವಿ, ಪ್ರಮೋಷನ್ ಕೂಡ ಮಾಡ್ತಾ ಇದ್ದೀವಿ. ಸೊ ದಾವಣಗೆರೆ ಅವರೇ ತುಂಬ ಥ್ಯಾಂಕ್ಸ್. ನೀವು ತುಂಬ ಪ್ರೀತಿ ಕೊಟ್ಟಿದ್ದೀರಾ. ಮತ್ತೆ ನಮ್ಮ ತಂಡಕ್ಕೆ ನನ್ನನ್ನು ಮತ್ತೆ ಕರ್ಸ್ಕೊಂಡು ಇಷ್ಟು ಪ್ರೀತಿ ಕೊಟ್ಟಿದ್ದಕ್ಕೆ ನಾವು ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಥ್ಯಾಂಕ್ ಯು ನಮ್ಮ ತಂಡಕ್ಕೆ. ಫಸ್ಟ್ ಹೇಳಬೇಕು ಅಂದರೆ ನಾಗರಾಜ್ ಸರ್, ನವೀನ್ ಸರ್, ಒಬ್ರು ಬಿಗಿನರ್ಗೆ ಇಂಥ ಪರ್ಫಾರ್ಮೆನ್ಸ್ ಬೇಸ್ಡ್ ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ, ನನ್ನ ಹೀರೋಯಿನ್ ಅಂತ ನಂಬ್ಕೊಂಡು ನನಗೆ ಈ ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಆಶಿತ್ ಸರ್, ವಿಜಯ್ ಸರ್, ನನ್ನ ಇಷ್ಟು ಕಂಫರ್ಟೇಬಲ್ ಆಗಿ ನನ್ನ ಸೆಟ್ಟಲ್ಲಿ ನೋಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆಲೇಶ್ ಸರ್, ಇಷ್ಟು ಒಳ್ಳೆ ಫ್ರೇಮ್ಸ್, ಇಷ್ಟು ಕಲರ್ಫುಲ್ ಆಗಿರೋಂಥ ಫ್ರೇಮ್ಸ್ ಸೆಟ್ ಮಾಡಿ ನನ್ನ ಇಷ್ಟು ಚೆನ್ನಾಗಿ ಕಾಣಿಸೋದಕ್ಕೆ ತುಂಬ ಥ್ಯಾಂಕ್ಸ್. ದಾವಣಗೆರೆಗೆ ಎಲ್ಲ ಬರ್ತಾ ಇದ್ದೀವಿ, ಬಟ್ ಈ ಚಿತ್ರ ದಾವಣಗೆರೆಯಲ್ಲಿ ಬ್ಲಾಕ್ ಬಸ್ಟರ್ ಆಗಬೇಕು. ಅದು ನಿಮ್ಮ ಕೈಲಿದೆ. ನೀವು ಹೆಂಗೆ ನೋಡ್ಕೋತೀರಾ, ನೀವು ಹೆಂಗೆ ಪ್ರೀತಿ ತೋರಿಸ್ತೀರಾ. ಇಲ್ಲಿ ಈ ಮೂವಿ ದಾವಣಗೆರೆಯಲ್ಲಿ ಬ್ಲಾಕ್ ಬಸ್ಟರ್ ಆಯಿತು ಅಂತ ಆ ಸುದ್ದಿ ಬೇರೆ ಜಾಗದಾಗ ಹೋಗಬೇಕು. ಸೊ ಎಲ್ಲ ನಿಮ್ಮ ಕೈಲಿದೆ. ಅಷ್ಟು ಸಪೋರ್ಟ್ ಮಾಡಿದ್ದೀರಾ.
ಮಾಡ್ತೀರಾ ನಮ್ಮನ್ನ, ಹಾಗೆ ಮೂವಿ ಕೂಡ ಅಷ್ಟೇ ಸಪೋರ್ಟ್ ಮಾಡಿ. OTTಲಿ ಬರೋ ಥರ ಕಾಯಬೇಡಿ, ಥಿಯೇಟ್ರಿಗೆ ಬಂದು ನೋಡಿ ಸಪೋರ್ಟ್ ಮಾಡಿ. ಮತ್ತೆ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಎಲ್ಲದೂ ಇದೆ, ಫನ್ ಇದೆ, ರೊಮ್ಯಾನ್ಸ್ ಇದೆ, ಎಂಟರ್ಟೈನ್ಮೆಂಟ್ ಇದೆ, ಥ್ರಿಲ್ಲರ್ ಇದೆ. ಸೊ ಫುಲ್ ಪರ್ಫಾರ್ಮೆನ್ಸ್ ಬೇಸ್. ಸೊ ದಯವಿಟ್ಟು ಬಂದು ನಮಗೆ ಸಪೋರ್ಟ್ ಮಾಡಿ. ಹಾಗೆ ತುಂಬ ಎಂಟರ್ಟೈನ್ ಆಗ್ಬಿಟ್ಟು ಹೋಗ್ತೀರಾ, ಬೋರ್ ಒಂಚೂರು ಆಗಲ್ಲ. ಸೊ ಅಯ್ಯೋ ಬಿಗಿನರ್ ಮೂವಿ, ಯಾರು ಹೀರೋ ಗೊತ್ತಿಲ್ಲ, ಹೀರೋಯಿನ್ ಗೊತ್ತಿಲ್ಲ, ಯಾವುದೋ ಡೈರೆಕ್ಟರ್ ಗೊತ್ತಿಲ್ಲ ಅಂತ ಬರಬೇಡಿ. ಈ ಮೂವಿಯಿಂದ ನಿಮ್ಗೆಲ್ಲರಿಗೂ ಗೊತ್ತಾಗತ್ತೆ, ಇಡೀ ಸಿನಿಮಾ ಇಂಡಸ್ಟ್ರಿಗೆ ಗೊತ್ತಾಗತ್ತೆ ಈ ಸಿನಿಮಾ ಏನು ಅಂತ. ಸೊ ಎಲ್ಲ ನಿಮ್ಮ ಕೈಲಿದೆ, ದಯವಿಟ್ಟು ಸಪೋರ್ಟ್ ಮಾಡಿ ಆ್ಯಂಡ್ ನಮ್ಮನ್ನ ಕಾಪಾಡಿ. ಥ್ಯಾಂಕ್ ಯು ಸೋ ಮಚ್. ಒಂದು ತುಣುಕು, ಇದಕ್ಕಿಂತ ವಿಭಿನ್ನವಾಗಿ ನೀವು ಚಲನಚಿತ್ರದಲ್ಲಿ ನೋಡ್ಬೋದು. ನಿಮ್ಮೆಲ್ಲರಿಗೂ ಮೊದಲನೇದಾಗಿ ನನ್ನ ಒಂದು ನಮಸ್ಕಾರಗಳನ್ನು ಹೇಳ್ತಾ, ದಾವಣಗೆರೆ ನನಗೂ ಸ್ಪೆಷಲ್ಲು. ಯಾಕಂದರೆ ನನ್ನ ಒಂದು ಕನಸಿಗೆ, ಅಂದರೆ ಒಬ್ಬ ಚೊಚ್ಚಲ ನಿರ್ದೇಶಕನಿಗೆ ಆಸರೆ ಕೊಟ್ಟ ತಲಗಿ ಮಲ್ಲಿಕಾರ್ಜುನ್ ಸರ್ ಮತ್ತು ನವೀನ್ ಇಬ್ಬರು ದಾವಣಗೆರೆಯವರು, ಹಾಗೂ ನನ್ನೊಟ್ಟಿಗೆ ಸಪೋರ್ಟ್ ಆಗಿ ನಿಂತ ನನ್ನ ಸ್ನೇಹಿತರಾದ, ನನ್ನ ತಂಡ ಸದಸ್ಯರಾದ ಆಶಿತ್, ವಿಜಯ್, ಹರೀಶ್ ಹಾಗೂ ಸಂಜಯ್ ಉಮ್ರಾಣಿ ಇವರೆಲ್ಲರೂ ನನಗೆ ಬೆಂಬಲವಾಗಿ ನಿಂತಿದ್ದಾರೆ. ಹಾಗೂ ಎಲ್ಲ ಸ್ನೇಹಿತರಿಗೂ ಈ ಮುಖಾಂತರ ಒಂದು ಧನ್ಯವಾದಗಳನ್ನು ಹೇಳ್ತಾ, ಇವತ್ತು ನೋಡಿದ್ದೀರ ತೆರೆಯಲ್ಲಿ ಚಿತ್ರ ಒಂದು ಎರಡೂವರೆ ವರ್ಷ ಶೂಟ್ ಮಾಡಿದ್ದೀವಿ. ಆ ಅದ್ದೂರಿತನ ಏನು ನೋಡ್ತಾ ಇದ್ದೀರಾ, ಎಷ್ಟು ಕೋಟಿ ಖರ್ಚು ಮಾಡಿದ್ದೀವಿ ಅನ್ನೋದಲ್ಲ, ನೀವು ಬಂದು ನಮ್ಮನ್ನು ಹಾರೈಸಿ ಬೆಳೆಸಬೇಕು. ಯಾಕಂದರೆ ಇದರಲ್ಲಿ ಪ್ರತಿಯೊಬ್ಬ ತಂತ್ರಜ್ಞರ ಭವಿಷ್ಯ ಅಡಗಿದೆ, ನಮ್ಮೆಲ್ಲರ ಜೀವನ ಅಡಗಿದೆ. ಹಾಗೂ ನಮಗೆ ಈ ಒಂದು ಅದ್ಭುತ ವೇದಿಕೆ ಕೊಟ್ಟ ಕನ್ನಡ ಸಮರ ಸೇನೆ ತಂಡಕ್ಕೂ ಹಾಗೂ ಕನ್ನಡಿಗರಿಗೂ ನಮ್ಮ ತುಂಬ ಹೃದಯದ ಧನ್ಯವಾದಗಳು ಸರ್. ನಿಮ್ಮ ವೇದಿಕೆಯಲ್ಲಿ ನಮಗೆ ಆ ಜಯ ದೊರಕಲಿ ಅಂತ ಭಾವಿಸ್ತೀನಿ. ಯಾಕಂದರೆ ಕನ್ನಡ ಜನತೆ ಮಗಳಿಗೆ ಇವತ್ತು ಟೀಸರ್ ಹಾಕಿದ್ದೀವಿ, ಅದು ನಿಮ್ಮ ವೇದಿಕೆಯಲ್ಲಿ ಹಾಕಿದ್ದೀವಿ. ಸೊ ಈ ವೇದಿಕೆ ಕನ್ನಡಾಂಬೆಯ ವೇದಿಕೆ, ನಮಗೆ ಶುಭ ಆಗುತ್ತೆ ಅಂತ ನಂಬಿಕೆ ಇದೆ. ಸೊ ಕನ್ನಡ ತಾಯಿ ನಮ್ಮೆಲ್ಲರ ಕೈ ಹಿಡಿತಾಳೆ. ಹಾಗೆ ಕನ್ನಡ ತಾಯಿಯ ಮಡಿಲಲ್ಲಿ, ಅಂದರೆ ದಾವಣಗೆರೆ ನಮ್ಮ ಮಧ್ಯ ಕರ್ನಾಟಕ ಬೆಣ್ಣೆ ನಗರಿ, ಇಲ್ಲಿ ನಿತ್ಯ ಹೇಳ್ತಾ ಇದ್ದೀನಿ, ನಿಮ್ಗೆಲ್ಲ ಇಷ್ಟಪಡುವ ಚಿತ್ರ ನಾವು ಮಾಡಿದ್ದೀವಿ. ಸಂಸಾರ ಸಮೇತ 6ರಿಂದ 60 ವರ್ಷ ತನಕ ಎಲ್ಲ ಏಜ್ ಅವರು ಮುಜುಗರ ಇಲ್ಲದೆ ನೋಡುವ ಒಂದು ಚಿತ್ರ ಇದಾಗಲಿದೆ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸದಾ ನಮ್ಮ ತಂಡದ ಮೇಲೆ, ನಮ್ಮ ಮೂವಿ ಮೇಲೆ ಇರಲಿ. ಮರಳಿ ನಿಮಗೆ ಮನಸ್ಸಾಗಲಿ ನಮ್ಮ ಮೇಲೆ, ನಮ್ಮ ತಂಡದ ಮೇಲೆ. ನಿಮ್ಮೆಲ್ಲ ಮರಳಿ ಮನಸ್ಸಿಗಾಗಿ ಅಂತಕ್ಕಂಥ ಒಂದು ಚಿತ್ರವನ್ನು ನಿರ್ಮಾಣ ಮಾಡಿದರೆ, ಅದರಲ್ಲಿ ಮಾಡಿರ್ತಕ್ಕಂಥ ನಮ್ಮ ದಾವಣಗೆರೆ, ನಮ್ಮ ಹಳೆ ಊರಿನ ನಿರ್ಮಾಪಕ ಇರ್ತಕ್ಕಂಥ ಮಲ್ಲೇಶ. ನಾವು ಅವ್ರ ಜೊತೆಗೆ ಬೆಳೆದಿರ್ತಕ್ಕಂಥ ನಗರ, ಅಲ್ಲಿ ಅಗಿತಿಪ್ಪ ಸರ್ಕಲಲ್ಲೇ ಹುಟ್ಟಿ ಬೆಳೆದಿರ್ತಕ್ಕಂಥವ್ರು. ಅವ್ರು ಕಷ್ಟಪಟ್ಟು ಅವ್ರದ್ದೇ ಆದಂಥ ಒಂದು ದುಡಿಮೆ ಮಾಡಿ ಮಟ್ಟಕ್ಕೆ ಬಂದು ಒಂದೇನಾದರೂ ಒಂದು ಚಿತ್ರೋದ್ಯಮದಲ್ಲಿ ನಾನು ಸ್ವಲ್ಪ ಸಾಧನೆ ಮಾಡಬೇಕು ಅಂತಕ್ಕಂಥ ಒಂದು ಆಸೆ ಇಟ್ಕೊಂಡು ಇವತ್ತು ನಮ್ಮ ದಾವಣಗೆರೆಗೆ ಒಂದು ಹೆಸರು ಬರಲಿ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡು ಇವತ್ತೊಂದು ಚಿತ್ರವನ್ನು ತಯಾರು ಮಾಡಿದ್ದಾರೆ. ಈ ಚಿತ್ರಕ್ಕೆ ನಾನು ಎಲ್ಲ ನಮ್ಮ ದಾವಣಗೆರೆ ಜನತೆ ಅವರಿಗೆ ಆಶೀರ್ವಾದ ಮಾಡಬೇಕು, ಅವರನ್ನು ಹಾರೈಸಬೇಕು. ಇವತ್ತ ಯುವ ಪ್ರತಿಭೆಗಳಿಗೆ ನಾವು ಪ್ರೋತ್ಸಾಹ ಕೊಡಬೇಕು. ದಾವಣಗೆರೆಯಲ್ಲಿ ಈಗಾಗಲೇ ಒಂದು ಪ್ರತಿಭೆಗಳು ಹೊರ ಹೋಗ್ತಾ ಇದ್ದಾವೆ, ಅವ್ರಿಗೆ ನಾವು ಪ್ರೋತ್ಸಾಹ ಕೊಟ್ಟರೆ ನಮ್ಮ ದಾವಣಗೆರೆಗೆ ಒಂದು ಹೆಸರು ಬರ್ತಕ್ಕಂಥ ಕೆಲಸ ಆಗುತ್ತೆ. ಆದಂತಹ ಕೆಲಸ ಮಾಡೋಣ. ಅದರಲ್ಲಿ ವಿಶೇಷವಾಗಿ ಕಷ್ಟದಿಂದ ಬಂದಿರತಕ್ಕಂಥ ನಮ್ಮ ಮಲ್ಲೇಶಣ್ಣ ಇವತ್ತಿಂಥ ಚಿತ್ರಕ್ಕೆ ತಮ್ಮದೇ ಆದಂಥ ಒಂದು ಕೊಡುಗೆ ಕೊಟ್ಟು ಇವತ್ತು ದಾವಣಗೆರೆಯಲ್ಲಿ ಮಾಡಿರ್ತಕ್ಕಂಥ ಈ ಒಂದು ಪಿಕ್ಚರ್ಗೆ ಮುಂದಿನ ದಿನದಲ್ಲಿ ಒಳ್ಳೇದಾಗಲಿ, ಇನ್ನೂ ಇದು 100 ದಿನ ಓಡ್ತಕ್ಕಂಥ ಒಂದು ಆಶೀರ್ವಾದ ನಿಮ್ಮೆಲ್ಲ ಬರಲಿ ಅಂತಕ್ಕಂಥ ಮಾತನ್ನು ಹೇಳಿ, ನಾನು ಸಹ ತಡವಾಗಿ ಬಂದದಕ್ಕೆ ಕ್ಷಮೆ ಇರಲಿ ಅಂತ ಇನ್ನಿಬ್ರು ಎರಡೇ ಮಾತಲ್ಲಿ ನಮ್ಮ ಯುವ ಮುಖಂಡರಾಗಿರ್ತಕ್ಕಂಥ ಲೋಕಿಕೆರೆ ನಾಗಣ್ಣವರು ಏನು ಮಾತಾಡಬೇಕಾಗಿ ಕೇಳ್ಕೊಳ್ತೀನಿ. ದಯಮಾಡಿ. ಎಲ್ಲ ಕಲಾ ರಸಿಕರೇ, ತಮ್ಮೆಲ್ಲ ಗೊತ್ತಿರುವಂತೆ ಇದು ಅಪ್ಪಟ ದಾವಣಗೆರೆಯ ತಂಡದ ಒಂದು ಚಿತ್ರ ಅಂದರೆ ತಪ್ಪಾಗಲಾರ್ದು. ನಾನು ಈ ಹಿಂದೆ ಆಡಿಯೋ ರಿಲೀಸ್ ಕಾರ್ಯಕ್ರಮ ಕೂಡ, ಈ ಒಂದು ಸಿನಿಮಾದ ಆಡಿಯೋ ರಿಲೀಸ್ ಕಾರ್ಯಕ್ರಮ ಕೂಡ ಭಾಗವಹಿಸಿದ್ದೆ. ಅದೇ ರೀತಿ ಇವತ್ತು ಟೀಸರ್ ಬಿಡುಗಡೆ ಕಾರ್ಯಕ್ರಮವನ್ನು ಕೂಡ ಇಲ್ಲಿ ದಾವಣಗೆರೆಯಲ್ಲಿ ಮಾಡ್ತಾ ಇದ್ದಾರೆ. ಈಗ ನಾವೆಲ್ಲ ನೋಡ್ತಿರಂತೆ ಚಿತ್ರತಂಡ ಅಥವಾ ಚಲನಚಿತ್ರಕ್ಕೆ ಸಂಬಂಧಪಟ್ಟಂತೆ ಏನೇ ಅಂತೂ ಕೂಡ ಎಲ್ಲ ಒಂದು ಕಡೆ ರಾಜಧಾನಿಯಲ್ಲಿ ಕೇಂದ್ರೀಕೃತವಾಗಿರ್ತಿತ್ತು. ಅಲ್ಲೇ ಎಲ್ಲ ಬೆಂಗಳೂರು ಸರೌಂಡಿಂಗ್ ಇರೋಂಥವ್ರು ಮಾತ್ರ ಬೆಳೀತಾ ಇದ್ರು. ಆದರೆ ಸಂತೋಷದ ವಿಚಾರ ಅಂತ ಹೇಳಿದ್ರೆ ನಮ್ಮ ದಾವಣಗೆರೆಯವರು, ಅದರಲ್ಲೂ ಮುನೇಗೌಡರ ಫ್ಯಾಮಿಲಿಯವರು, ಮಲ್ಲೇಶಣ್ಣವರು, ನಮ್ಮ ನವೀನ್ ಅವರು ಎಲ್ಲ ನಮ್ಮ ಆತ್ಮೀಯ ಬಂಧುಗಳು, ದಾವಣಗೆರೆ ಎಲ್ಲ
ಯುವಕರು ಸೇರ್ಕೊಂಡು ಇವತ್ತು ಏನು ಈ ಸಿನಿಮಾ ತಂಡದವರು ಮತ್ತು ಜೊತೆಗೂಡಿ ನಮ್ಮ ಐಗೂರು ಸುರೇಶ್ ಅಣ್ಣವರು ಸೇರಿ ಅವ್ರ ತಂಡದವ್ರಿಗೂ ಕೂಡ ಧನ್ಯವಾದಕ್ಕೆ ಇಷ್ಟಪಡ್ತೀನಿ. ಒಳ್ಳೆಯದಾಗಲಿ ಚಿತ್ರತಂಡಕ್ಕೆ ಅಂತ ಹೇಳ್ತಾ ನನಗೆ ಅವಕಾಶ ಕೊಟ್ಟಂಥವ್ರಿಗೆ ಎಲ್ಲರಿಗೂ ಅನಿಸಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅತ್ಯಂತ ಸ್ಫೂರ್ತಿದಾಯಕ ಹಾಗೂ ಪ್ರೇರಣಾದಾಯಕ ಮಾತುಗಳಾಡ್ತಕ್ಕಂಥ ಲೋಕಿಕೆರೆ ನಾಗರಾಜ್ ಅವರಿಗೆ ತುಂಬ ಹೃದಯದ ಶರಣಾರ್ಥಿಗಳು. ಕಾರ್ಯಕ್ರಮದಲ್ಲಿ ಮತ್ತೋರ್ವ ಮುಖ್ಯ ಅತಿಥಿಗಳಾದಂಥ ಮರಳಿ ಮನಸ್ಸಾಗಿದೆ, ಈ ಚಿತ್ರದಲ್ಲೇ ಮನಸ್ಸಾಗಿದೆ ಅನ್ನೋದು ಒಂದು ಬಹಳ ಮುಖ್ಯ. ನಾವು ಇದಕ್ಕೆ ಮನಸ್ಸಾಗಿದೆ ಆಗಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಕನ್ನಡವೇ ನಿತ್ಯ, ಕನ್ನಡವೇ ಸತ್ಯ. ಕನ್ನಡ ಕನ್ನಡ ಸೇನೆಗೆ ನಾನು ಕೃತಜ್ಞತೆ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇವತ್ತಿನ ದಿವಸ ನಾವೆಲ್ಲ ನೋಡ್ತಿದ್ವಿ, ತಿಂಗಳು ಪೂರ್ತಿ ಕನ್ನಡ ರಾಜ್ಯೋತ್ಸವ ಮಾಡ್ತಾ ಇದ್ದೀವಿ. ಇವರು ಅದ್ಭುತವಾಗಿ ಕನ್ನಡಕ್ಕೆ ಒಂದು ಕನ್ನಡ ಚಿತ್ರಕ್ಕೆ ಪ್ರೋತ್ಸಾಹ ಕೊಡುವಂಥ ಕಾರ್ಯವನ್ನು ಮಾಡಿದರೆ ಅವ್ರ ಮೊದಲನೇ ಕನ್ನಡ ಸೇನೆಗೆ ಕೃತಜ್ಞತೆ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇವತ್ತಿನ ದಿವಸ ನೋಡ್ತಾ ಇದ್ದೀರಾ, ಪರಭಾಷೆಗಳಿಗೆ ಮಾತ್ರ ಭಾರಿ ಬೇಡಿಕೆ ಇದೆ. ಅದು 100 ಡೇಸ್ ಆಯಿತು, ಅಷ್ಟು 100 ಕೋಟಿ ಗೆಡ್ತು, 200 ಕೋಟಿ 500 ಕೋಟಿ ಗಳಿಸ್ತು ಅಂತ ನಾವು ಕೇಳ್ತಾ ಇದ್ದೀವಿ. ಕನ್ನಡ ಸಿನಿಮಾಗಳು ಇದು ಎದರಲ್ಲೂ ಕಮ್ಮಿ ಇಲ್ಲ ಅನ್ನೋ ಹಾಗೆ ಕೆಲವೊಂದು ಚಿತ್ರಗಳು ಬರ್ತಾ ಇದ್ದಾವೆ. ಆ ಸಾಲಿನಲ್ಲಿ ನಮ್ಮ ಮರಳು ಮನಸ್ಸಾಗಿದೆ ಪಿಕ್ಚರ್ ಸೇರಲಿ ಅಂತ ನನ್ನ ಆಸೆ. ನಾವೆಲ್ಲರೂ ದಾವಣಗೆರೆ ಚಿತ್ರ ಪ್ರೇಮಿಗಳು ಇದನ್ನ ಥಿಯೇಟ್ರಲ್ಲಿ ಹೋಗಿ ನೋಡಬೇಕಂತ ನನ್ನ ವಿನಂತಿ. ಏನಂತಂದ್ರೆ ಯಾರೋ ಒಬ್ರು ಅಮೆಝಾನ್ ಆಯಿತು, ನೆಟ್ಫ್ಲಿಕ್ಸ್ ಆಯಿತು ಡೌನ್ಲೋಡ್ ಮಾಡ್ಕೊಳ್ಳೋದ್ರಿಂದ ಒಬ್ರು ಸೌಕರ್ಯ ಆಗ್ತಾನೆ. ಬಟ್ ಇದನ್ನ ನಾವು ಥಿಯೇಟ್ರಿಗೆ ಹೋಗಿ ನೋಡೋದ್ರಿಂದ ಇದನ್ನ ನಂಬಿರೋಂಥ ಕುಟುಂಬಗಳು ಸೌಕರ್ಯ ಆಗ್ತಾರೆ. ದಯವಿಟ್ಟು ನಾವು ಎಲ್ಲ ಸಾರ್ವಜನಿಕರು ಕೇಳ್ಕೊಳ್ಳೋದಂದ್ರೆ ಥಿಯೇಟ್ರಿಗೆ ಹೋಗೋಣ, ಪಿಕ್ಚರ್ ನೋಡೋಣ. 100 ದಿವಸ ನಾವು ದಾವಣಗೆರೆ ಕನ್ನಡ ಪ್ರೇಮಿಗಳಂತ ತೋರಿಸ್ಕೊಳ್ಳೋಣ ಅಂತ ಹೇಳಿ ನಾನು 2 ಮಾತುಗಳು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಾನು ಸಿನಿಮಾ ಬಗ್ಗೆ ಏನು ಮಾತಾಡಲ್ಲ. ಯಾಕೆ ಅಂದ್ರೆ ಎಲ್ಲರೂ ಇದುವರೆಗೂ ಮಾತಾಡಿದ್ದಾರೆ, ಆದ್ರೆ ನಾವು ಒಬ್ರನ್ನ ಮರ್ತೀವಿ. ನಾನು ಇವ್ರನ್ನ ನೆನಪು ಮಾಡ್ಕೊತೀನಿ. ಈಗ ನಮ್ಮ ಕರುನಾಡ ಸಮರ ಸೇನೆ ಈ ಒಂದು ನಮ್ಮ ಚಲನಚಿತ್ರದ ಟೀಸರ್ ಕಾರ್ಯಕ್ರಮವನ್ನು ಬಿಡುಗಡೆ ಮಾಡೋಕ್ಕೆ ನಮಗೆ ತುಂಬಾ ಸಹಕಾರ ಮಾಡಿದ್ದಾರೆ. ಒಂದು ದೊಡ್ಡ ಚಪ್ಪಾಳೆ ಬರಬೇಕು. ಅದರ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಐಗೂರು ಸುರೇಶ್ ಅವರು ಸರ್, ದಯವಿಟ್ಟು ಬನ್ನಿ. ಇವರಿಂದಲೇ ಈ ಒಂದು ಕಾರ್ಯಕ್ರಮ ತುಂಬಾ ಅಚ್ಚುಕಟ್ಟಾಗಿ ಬಂದಿರೋದು. ನಾವು ಇವರನ್ನ ಮರಿಲೇಬಾರ್ದು. ಆಕ್ಚುಲಿ ಇವತ್ತು ಇವ್ರ ಕಾರ್ಯಕ್ರಮದ ಜೊತೆಗೆ ನಾವು ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ದೊಡ್ಡ ಚಪ್ಪಾಳೆ ಇರಲಿ. ಹಾಗೂ ಈ ಒಂದು ಸಮರ ಸೇನೆಯ ಅಧ್ಯಕ್ಷರಾಗಿರ್ತಕ್ಕ ರಮೇಶ್ ಬೇಳೂರು ಜಿಲ್ಲಾಧ್ಯಕ್ಷರು ದಯವಿಟ್ಟು ಬರಬೇಕು. ಸೊ ಇಲ್ಲಿ ಕೂಡ ಜೋರಾದ ಚಪ್ಪಾಳೆ ಬರಲಿ. ಸೊ ನಂತರ ಈ ಒಂದು ಸ್ವಾಗತ ಭಾಷಣವನ್ನು ಮಾಡಿದಂತಹ ನಮ್ಮ ಕಿರಣ್ ಬಾಳೆಹೊಲದ್, ಇವರು ಕೂಡ ರಾಜ್ಯ ವರ್ತಕರ ಘಟಕ, ಸೊ ಅದರ ಅಧ್ಯಕ್ಷರು ಕಿರಣ್ ಬಾಳೆಹೊಲದ್ ದಯವಿಟ್ಟು ಬರಬೇಕು. ಸೊ ಇವರ 3 ಜನಕ್ಕೆ ಜೋರಾದ ಚಪ್ಪಾಳೆ ಬರಲಿ. ಸಿನಿಮಾ ಏನೇ ಇರಲಿ ಸರ್, ಈ ಅವಕಾಶ ನಮಗೆ ಕೊಟ್ಟಿದ್ದಾರೆ, ಅವ್ರನ್ನ ಮರಿಲೇಬಾರದು. ಓಕೆ, ನಿಮಗೆ ಅಗೇನ್ ಸರ್ ಥ್ಯಾಂಕ್ಸ್. ಮತ್ತೆ ಸಾರಿ, ನಿಮ್ದು 1 ಅವರ್ಗಿಂತ ಜಾಸ್ತಿ ತಗೊಂಡ್ಬಿಟ್ಟಿದ್ದೀವಿ, ನಮ್ಮಲ್ಲಿ ಬೇಜಾರಾಗಬೇಡಿ. ಯಾಕಂದ್ರೆ ಸಿನಿಮಾ ಕಾರ್ಯಕ್ರಮ ಅಂದ್ರೆ ಹಂಗೇನೆ. ಸೊ ಮಾತುಗಳು ಇದ್ದೇ ಇರುತ್ತೆ, ನಾವು ಯಾರನ್ನು ಬಿಡಕ್ಕಾಗಲ್ಲ. ಆಮೇಲೆ ಗೆಸ್ಟ್ ಆಗಿ ಕರೆದಿರ್ತೀವಿ. ಸೊ ಮೊದಲನೇದಾಗಿ ನಮ್ಮ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ನಮ್ಮ ಓಂಕಾರ ಸ್ವಾಮೀಜಿಗಳು ಹಾಗೂ ಬಸವಪ್ರಭು ಸ್ವಾಮಿಗಳ ಪಾದಾಭಿವಂದನೆಗಳು ನಮಸ್ಕಾರ ಮಾಡ್ತಾ, ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ಅಣಬೆ ರಾಜಣ್ಣ ಸರ್, ನಮ್ಮ ಮಂಜಣ್ಣ ಅವರು, ಆಮೇಲೆ ಲೋಕಿಕೆರೆ ನಾಗರಾಜ್ ಅವರು, ಮತ್ತೆ ಬಸವಂತಪ್ಪ ಸರ್, ಆಮೇಲೆ ಎಲ್ಲ ಕೂಡ ಗಣ್ಯರುಗಳು, ನನ್ನ ಹೆಸರನ್ನ ಎಲ್ಲರೂ ಮರ್ತಿರ್ಬೋದು. ಸೊ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಒಂದು ಸಪೋರ್ಟ್ ಅಂದ್ರೆ ಬೆಂಬಲವನ್ನು ನೀಡಿದ್ದಕ್ಕೆ ನಾನು ಅವರೆಲ್ಲರೂ ಕೂಡ ತುಂಬಾ ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಇಲ್ಲಿನ ಜನಸ್ತೋಮ, ಯಾಕಂದ್ರೆ ನಾವೆಲ್ಲ ಮೊದಲನೇ ಬಾರಿಗೆ ಸಿನಿಮಾ ಮಾಡಿರೋದು. ನಮಗೂ ಕೂಡ ಸಿನಿಮಾದ ABCD ಗೊತ್ತಿಲ್ಲ, ಸಿನಿಮಾ ಏನು ಅಂತ ಗೊತ್ತಿಲ್ಲ. ಆದರೆ ಮೊದಲನೇ ಹೆಜ್ಜೆ ನಮ್ದು. ಇಂಜಿನಿಯರ್ಗಳಾಗಿದ್ರು ಕೂಡ ಒಂದು ಸಿನಿಮಾ ಮಾಡಬೇಕು, ಒಂದು ಏನಾದ್ರು ಸಿನಿಮಾ ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಬಂದಿದ್ದು. ಈಗಲೂ ಕೂಡ ನಾವು ಇಂಜಿನಿಯರ್ಗಳಾಗಿ ಕೆಲಸ ಮಾಡ್ತಾ ಇದೀವಿ. ಒಂದು ಅದ್ಭುತ ಚಿತ್ರ ಮಾಡಬೇಕು ಅಂತ ಮಾಡಿದ್ದು. ಈ ಜರ್ನಿ 3 ವರ್ಷದ ಒಂದು ಕನಸು ಇವತ್ತು ನನಸಾಗಿದೆ. ಯಾಕಂದ್ರೆ ಸಿನಿಮಾ ಮಾಡೋದು ಸುಲಭ ಅಲ್ಲ. ಇದು ನೆನ್ಪಿಟ್ಕೊಳ್ಳಿ, 3 ವರ್ಷ ಆಯ್ತು ನಾವು ಈ ಸಿನಿಮಾ ಸ್ಟಾರ್ಟ್ ಮಾಡಿ. 2022ರಲ್ಲಿ ನಾವು ಮುಹೂರ್ತ ಮಾಡಿದ್ದು ಔರ್ಗಡದಲ್ಲಿ. ಇವತ್ತು ನಾವು 2025ನೇ ಇಸ್ವಿನಲ್ಲಿ ನಾವು ಸಿನಿಮಾನ ಕಂಪ್ಲೀಟ್ ಮಾಡಿದ್ವಿ. ವೆರಿ ಶಾರ್ಟ್ಲಿ, ಅಂದ್ರೆ ಮುಂದಿನ ವರ್ಷ ಜನವರಿನಲ್ಲಿ ನಾವು ರಿಲೀಸ್ ಮಾಡ್ತಾ ಇದೀವಿ. ಆದರೆ ನಮ್ಮ ಒಂದು ಏನು ಇಷ್ಟೋ ತನಕ ದಾವಣಗೆರೆ ಅವರು ನಾವು ಸಪೋರ್ಟ್ ಮಾಡಬೇಕು ಅಂತ, ನಿಜವಾಗ್ಲೂ ನೀವೆಲ್ಲ ಸಿನಿಮಾನ ನೋಡಬೇಕು. ಆದರೆ ನಾವು ಮಾಡಿರೋ ಸಿನಿಮಾನ ರಿಲೀಸ್ ಮಾಡೋಕ್ಕೆ ಥಿಯೇಟರ್ ಓನರ್ ಬೇಕು. ಆದರೆ ತುಂಬಾ ಖುಷಿ ಆಗುತ್ತೆ ಇವತ್ತು ನಮ್ಮ ತ್ರಿನೇತ್ರ ಥಿಯೇಟರ್ ಮಾಲೀಕರಂತಹ ವೀರಣ್ಣ ಅವರ ನೆನಪು ಮಾಡಬೇಕು. ಬಿಕಾಸ್ ಅವರು ಈ ಸಿನಿಮಾದ ಮೊದಲನೇ ಹಾಡನ್ನು ನೋಡೇ ಕೂಡ ಅವರು ಓಪನ್ ಆಗಿ ಹೇಳಿದ್ರು, ನವೀನ್ ಇವತ್ತಿನ ಏನು ನಿಮ್ಮ ಕರುನಾಡ ಸಮರ ಸೇನೆ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ನಿಮ್ಮ ಟೀಸರ್ ಬಿಡುಗಡೆ ಮಾಡ್ತಾ ಇದ್ದೀರಾ, ಅಲ್ಲಿ ನೀನು ಓಪನ್ ಆಗಿ ಅನೌನ್ಸ್ ಮಾಡು. ನಮ್ಮ ಇವತ್ತೇ ನೀವೆಲ್ಲೂ ಕೂಡ ಯೋಚನೆ ಮಾಡಂಗಿಲ್ಲ, ನಮ್ಮ ಸಿನಿಮಾ ಮರಳಿ ಮನಸ್ಸಾಗಿದೆ ತ್ರಿಶೂಲ್ ಥಿಯೇಟರ್ಲ್ಲೇ ರಿಲೀಸ್ ಆಗೋದು. ಇದನ್ನ ನೀವು ಇವತ್ತೇ ಬರೆದಿಟ್ಕೊಂಬಿಡಿ. ಸೊ ಅವರಿಗೆ, ನಮ್ಮ ವೀರಣ್ಣ ಅವರಿಗೆ ತುಂಬ ಹೃದಯ ಧನ್ಯವಾದಗಳು. ಹಾಗೂ ಇದೇ ರೀತಿ ನಮಗೆ ಭದ್ರಾವತಿಯಲ್ಲಿ ಶಂಕರ್ ಆಗಿರ್ಬೋದು, ಆನ್ವೇರಿನಲ್ಲಿ ಶ್ರೀದೇವಿ, ರಾಣೆಬೆನ್ನೂರು ಶ್ರೀಶಕ್ತಿ ಶಿವಶಕ್ತಿ, ಹಾವೇರಿನಲ್ಲಿ ಸರಸ್ವತಿ ಮಾಗವಿ, ಇಷ್ಟು ಚಿತ್ರಮಂದಿರಗಳು, ಹಾಗೂ ಬೆಂಗಳೂರಿನಲ್ಲಿ ವೀರೇಶ್, ಇಷ್ಟು ಚಿತ್ರಮಂದಿರಗಳು ನಾವು ಫಸ್ಟ್ ಟೈಮ್ ಸಿನಿಮಾ ಮಾಡಿದ್ರು ಕೂಡ ಬಿಕಾಸ್ ಆಫ್ ನಮ್ಮ ಕ್ವಾಲಿಟಿ ಮತ್ತೆ ಕಂಟೆಂಟ್ ನೋಡಿ ಇವತ್ತು ಅಷ್ಟು ಥಿಯೇಟರ್
ಅವರು ಮುಂದೆ ಬಂದಿದ್ದಾರೆ. ಅಷ್ಟು ಸುಲಭ ಅಲ್ಲ. ಸಿನಿಮಾ ಮಾಡಿರ್ತೀವಿ, ಖರ್ಚು ಮಾಡಿರ್ತೀವಿ, ಎಲ್ಲ ಮಾಡಿರ್ತೀವಿ, ಎಲ್ಲ ಸುಲಭ ಶೂಟಿಂಗ್ ಮಾಡೋದು. ಆದರೆ ಆ ಸಿನಿಮಾನ ಥಿಯೇಟ್ರವ್ರು ತಗೋಬೇಕಲ್ಲ, ಕರೆಕ್ಟ್ ಅಲ್ವಾ? ದೊಡ್ಡ ದೊಡ್ಡ ಸ್ಟಾರ್ಗಳ ಸಿನಿಮಾಗಳಿದಾವೆ, ದರ್ಶನ್ ಆಗಿರ್ಬೋದು, ಯಶ್ ಆಗಿರ್ಬೋದು, ಸುದೀಪ್ ಆಗಿರ್ಬೋದು. ಅವ್ರ ಸಿನಿಮಾಗಳು ನಿಮಗೆ ಮುಹೂರ್ತ ಟೈಮಲ್ಲಿ ಅದೆಲ್ಲ ಸೇಲ್ ಆಗೋಗುತ್ತೆ. ಆದರೆ ನಮ್ಮ ಸಿನಿಮಾಗಳು ಸೇಲ್ ಆಗಲ್ಲ ಸರ್. ಯಾಕೆ ಅಂತ ಹೇಳಿದ್ರೆ ಎಲ್ಲ ಹೊಸಬ್ರು, ನಾನು ಹೊಸಬ, ಡೈರೆಕ್ಟರ್ ಹೊಸಬ್ರು, ಹೀರೋಯಿನ್ಸ್. ಯಾಕೆ ಬರಬೇಕು ಈ ಸಿನಿಮಾ ನೋಡೋಕ್ಕೆ, ಯಾಕೆ ನಾವು 150 ರೂಪಾಯಿ ಕೊಡಬೇಕು ಅಂತ ತುಂಬ ಯೋಚನೆ ಮಾಡ್ತಾರೆ. ಆದರೆ ನಾವು ಪ್ರೌಡಾಗಿ ಏನು ಹೇಳ್ತೀವಿ ಅಂದರೆ, ಈ ಸಿನಿಮಾದ ಹಾಡುಗಳು ನೀವು ನೋಡಿದ್ರೆ ಚೆನ್ನಾಗಿದೆಯಾ, ಚೆನ್ನಾಗಿದೆ ಚಪ್ಪಾಳೆ ಹೊಡಿರಿ, ದಯವಿಟ್ಟು ಚೆನ್ನಾಗಿದ್ರೆ ಚಪ್ಪಾಳೆ ಹೊಡಿರಿ. ನೀವೆಲ್ಲರೂ ಕೂಡ ಫಸ್ಟ್ ಡೇ ಫಸ್ಟ್ ಶೋ ನೀವು ಬಂದು ನೋಡಲೇಬೇಕು. ಆಗ ಮಾತ್ರ ನಮ್ಮ ತಂಡಕ್ಕೆ ನಿಜವಾದ ಸಪೋರ್ಟ್. ಇವತ್ತು ನೀವೇನೇ ಚಪ್ಪಾಳೆ ಹೊಡೆದು ಏನೇ ಹೇಳಿದ್ರು ಕೂಡ ಅದು ಸಾರ್ಥಕ ಆಗಲ್ಲ. ನೀವು ಥಿಯೇಟ್ರಿಗೆ ಬಂದು ನೋಡೋದಾಗ್ತದೆ ಅದು ಸಾರ್ಥಕತೆ ಆಗೋದು. ದಯಮಾಡಿ ಒಂದು ಹೊಸ ತಂಡ 100 ಜನ ಟೆಕ್ನಿಷಿಯನ್ಸ್ ಕೆಲಸ ಮಾಡಿದ್ದಾರೆ ಇದರಲ್ಲಿ. ನಟರಿಂದ ಹಿಡಿದು ಎಲ್ಲ ಟೆಕ್ನಿಷಿಯನ್ಸ್, ಬ್ಯಾಕ್ಗ್ರೌಂಡ್ ಲೈಟ್ ಬಾಯ್ ಇಂದ ಹಿಡಿದು. ಯಾಕಂದ್ರೆ ನಮ್ಮ ಸುರೇಶ್ ಐಗೂರು ಇವತ್ತು ಅವರು ಕೂಡ ಚಲನಚಿತ್ರರಂಗದಲ್ಲಿ ಕೆಲಸ ಮಾಡಿ ಬಂದಿರ್ತಕ್ಕಂಥವ್ರು. ಇವತ್ತು ನಮ್ಮ ಮಂಜಣ್ಣವರು ಮಾತಾಡುವಾಗ ಹೇಳ್ತಾ ಇದ್ರು, ಯಾಕಂದ್ರೆ ಒಂದು ಸಿನಿಮಾ ಗೆದ್ರೆ 100 ಜನ ಟೆಕ್ನಿಷಿಯನ್ಸ್ಗಳು ಅವರ ಕುಟುಂಬಕ್ಕೆ ಅದು ಅನ್ನ ಕೊಡುತ್ತಂತೆ. ಸೊ ದಯಮಾಡಿ ಈ ಸಿನಿಮಾನ ನೋಡಿ ಹಾಗೂ ಬೆಂಬಲ ಕೊಡಿ. ಹಾಗೂ ಈ ವೇದಿಕೆಯನ್ನು ನಮಗೆ ಮಾಡಿಕೊಟ್ಟಂತ ನಮ್ಮ ಕರುನಾಡ ಸಮರ ಸೇನೆಗೆ ಮತ್ತೊಮ್ಮೆ ಚಪ್ಪಾಳೆಯಲ್ಲಿ. ಸರ್, ಇದು ಪ್ರತಿ ಸಾರಿ ನಾವು ಬರೀ ಸಿನಿಮಾ ಫಂಕ್ಷನ್ ಮಾಡ್ತೀವಿ ಸರ್, ಅದು ಕಾಮನ್ ಅದು. ಆದರೆ ನನಗೆ ಗೊತ್ತಿರೋ ಪ್ರಕಾರ ಮೊದಲನೇ ಬಾರಿಗೆ ನಾವು ಒಂದು ಕನ್ನಡ ಸಂಘಟನೆ ಜೊತೆಗೆ, ಅದು ನವೆಂಬರ್ 30 ಕನ್ನಡ ರಾಜ್ಯೋತ್ಸವದ ಜೊತೆಗೆ ಒಂದು ಕನ್ನಡ ಸಿನಿಮಾನ ನಾವು ಪ್ರಮೋಟ್ ಮಾಡ್ತಾ ಇದೀವಿ ಅಂದ್ರೆ ಇದು ಒಂದು ಇತಿಹಾಸ. ಯಾಕಂದ್ರೆ ಬರೀ ಸಿನಿಮಾದವರಂಗೆ ನಮಗೆ ಮಾತ್ರ ಪ್ರಮೋಷನ್ ಸಿಗ್ಬೇಕು, ನಾವು ಮಾತ್ರ ಹೈಲೈಟ್ ಆಗಬೇಕು ಅಂತ ಹೇಳಿದ್ರೆ ನಾವು ಉಳ್ಕೊಂಡು ಯಾರಿಗೆ ಹೇಳಿ ಇವ್ರಿಗೇನೆ ಅಲ್ವಾ? ಏನೇ ನಮಗೆ ಕನ್ನಡ ಭಾಷೆ ಬಗ್ಗೆ, ಸಿನಿಮಾ ಬಗ್ಗೆ ತೊಂದರೆ ಆದ್ರೆ ನಾವು ಇವ್ರ ಹತ್ರ ಹೋಗ್ತೀವಿ, ಆದ್ರೆ ನಾವು ಇವನ್ನೆಲ್ಲ ಮರಿತೀವಿ. ಸೊ ಹಂಗಾಗಿ ಜೋರಾದ ಚಪ್ಪಾಳೆ ಬರಲಿ ಸರ್. ಸುರೇಶ್ ಐಗೂರು ಅವ್ರು ನೀವು ಹೇಳಿದ್ರೆ, ನವೀನ್ ಈ ಸಿನಿಮಾ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಏನೇ ಸಪೋರ್ಟ್ ಬೇಕು ನಾನು ಮಾಡ್ತೀನಿ ಅಂತ. ಸರ್, ಈ ಒಂದು ನ್ಯೂಸ್ ನಾನು ಆಮೇಲೆ ಇನ್ನೊಂದು ಮೀಡಿಯಾದವರು, ಪ್ರಿಂಟ್ ಮೀಡಿಯಾ, ಡಿಜಿಟಲ್ ಮೀಡಿಯಾ, ಸೋಷಿಯಲ್ ಮೀಡಿಯಾ ಏನಿದೆ ಎಲ್ಲರೂ ಕೂಡ ಎಷ್ಟು ಸಾಧ್ಯನೋ ಅಷ್ಟು ಇದನ್ನ ಪ್ರಮೋಟ್ ಮಾಡಿ. ದಾವಣಗೆರೆಯಲ್ಲಿರೋ ಹಳ್ಳಿಗೂ ರೀಚ್ ಆಗಬೇಕದು. ಅಷ್ಟು ಚೆನ್ನಾಗಿ ನಾವು ಹೊಸಬರಿದೀವಿ ಅಂತ ಪೇಪರಲ್ಲಿ ಹಾಕೋದಕ್ಕೆ ಹಿಂದೆ ಹಾಕ್ಬೇಡಿ. ಒಂದು ದಿನ ನಾವು ಕೂಡ ಸೂಫ್ರಮ್ಸು ಅಂತ ಮಾತಾಡ್ತಾ ಇದ್ರು. 100% ಆ ಸಾಲಿಗೆ ನಾವು ಸೇರ್ತೀವಿ. ಯಾಕೆಂದ್ರೆ ಸಿನಿಮಾ ಚೆನ್ನಾಗಿದೆ. ಸಿನಿಮಾ ಚೆನ್ನಾಗಿಲ್ಲ ಅಂದ್ರೆ ಸರ್ ಯಾರೂ ಬರಬೇಡಿ. ಯಾಕಂದ್ರೆ ಸಿನಿಮಾ ಚೆನ್ನಾಗಿದೆ, ದಯವಿಟ್ಟು ಬನ್ನಿ. ಯಾಕಂದ್ರೆ ಸಾಂಗ್ ನೋಡಿದ್ದೀರಾ, ಟೀಸರ್ ನೋಡಿದ್ದೀರಾ, ನೀವು ನೋಡಿದ ಮೇಲೆ ನಿಮ್ಮ ಅನಿಸಿಕೆಗಳನ್ನ ಸೋಷಿಯಲ್ ಮೀಡಿಯಾ ಎಕ್ಸ್ಪ್ರೆಸ್ ಮಾಡಿ. ಆಮೇಲೆ ಇನ್ನೊಂದು 4 ಜನ ಕೇಳಿ. ಸಿನಿಮಾ ಚೆನ್ನಾಗಿಲ್ಲ ಅಂದ್ರೆ ಬೇಜಾರಿಲ್ಲ, ಹೇಳ್ಬಿಡಿ ಸಿನಿಮಾ ಚೆನ್ನಾಗಿಲ್ಲ, ಹೋಗ್ಬೇಡಿ. ಟೈಮ್ ವೇಸ್ಟ್ ಆಗುತ್ತೆ, ದುಡ್ಡು ವೇಸ್ಟ್ ಆಗುತ್ತೆ. ಯಾಕಂದ್ರೆ ಟೈಮ್ ಅಂಡ್ ಮನಿ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ನೀವು ಯಾವುದೋ ಕೆಟ್ಟ ಸಿನಿಮಾನ ನಾವು ಕೂಡ ಪ್ರಮೋಟ್ ಮಾಡೋಕ್ಕೋಗಲ್ಲ. ನಮ್ಮ ಸುರೇಶ್ ಐಗೂರು ಅವರು ಅದನ್ನೇ ಹೇಳ್ತಾರೆ, ಸರ್ ಸಿನಿಮಾ ಚೆನ್ನಾಗಿದೆ ಮಾಡೋಣ ಸರ್ ಅಂತ ಹೇಳಿದ್ರು. ಒಂದು ಅದ್ಭುತವಾದ ಸಿನಿಮಾ ನಿಮ್ಮೆಲ್ಲರ ಒಂದು, ಯಾಕಂದ್ರೆ ಹೊಸ ನಟರು ಆಕ್ಚುಲಿ ಫಸ್ಟ್ ಟೈಮ್ ಅವರ ಕಣ್ಣುಗಳಲ್ಲಿ ನೋಡ್ಬೇಕು. ಆಕ್ಚುಲಿ ನಮ್ದು ಬಿಟ್ಟು ಹಾಕಿ ನೆಕ್ಸ್ಟ್ ಟೈಮ್ ಸಿನಿಮಾ ಸೋದ್ರೆ ಸಿನಿಮಾ ಮಾಡಲ್ಲ, ನಮಗೆ ಕೆಲಸ ಇದೆ. ಬಟ್ ಅದು ಅವರಿಗೆ ಒಂದು ಕೆರಿಯರ್ ಇದು. ಟೆಕ್ನಿಷಿಯನ್ಸ್ಗಳಿರ್ಬೋದು, ಮ್ಯೂಸಿಕ್ ಡೈರೆಕ್ಟರ್, ಕ್ಯಾಮ್ರಾಮನ್, ಎಡಿಟರ್ಸ್, ಎಲ್ಲರೂ ಕೂಡ ಒಂದು ಕನಸು. ನನಗೆ ಲೈಫ್ ಸಿಕ್ಕಿದ್ರು ಪರವಾಗಿಲ್ಲ, ನನ್ನ ಕೆಲಸ ಇದೆ. ಬಟ್ ಅವರು ಇದನ್ನ ನಂಬಿ, ನಮ್ಮನ್ನ ನಂಬಿ 3 ವರ್ಷಗಳ ಕಾಲ, ಸರ್ ಯಾರು ಕೂಡ ಒಂದು ತಿಂಗಳ ಮೇಲೆ ಕಾಲ್ ಶೀಟ್ ಕೊಡಲ್ಲ, ಅವ್ರು ನಮಗೆ 3 ವರ್ಷ ಕಾಲ್ ಶೀಟ್ ಕೊಟ್ಟಿದ್ದಾರೆ. ಒಂದು ದೊಡ್ಡ ಚಪ್ಪಾಳೆ ಬರಲಿ. 3 ವರ್ಷಗಳ ಕಾಲ ನಮ್ಮನ್ನ ಕಾದು ಈ ಸಿನಿಮಾ ಮುಗಿಯುತ್ತೆ. ಸಾಕಷ್ಟು ಕಷ್ಟ ಆಯಿತು. ಬಂಡವಾಳ ಎಷ್ಟೋ 1 ರೂಪಾಯಿ ಅನ್ಕೊಂಡು ಅದು 100 ರೂಪಾಯಿ ಆಯಿತು. ಅದೇನು ಮಾಡೋಕ್ಕಾಗಲ್ಲ. ಅದು ಒಳ್ಳೆ ಸಿನಿಮಾ ಕೊಡಬೇಕು ಅಂತ ಹಾಗೆ ಆಗುತ್ತೆ. ಸೊ ಡಿಲೇ ಆಗಿದೆ. ಆಮೇಲೆ ಕೆಲವು ಸರಿ ವಾತಾವರಣಗಳು ತೊಂದರೆ ಆದಾಗ ಶೂಟಿಂಗ್ ಮಾಡೋಕ್ಕಾಗಿಲ್ಲ. ಕರ್ನಾಟಕದ ಮೂಲೆಯಲ್ಲಿ ಚಿತ್ರೀಕರಣ ಮಾಡಿದ್ದೀವಿ. 5 ಸಾಂಗ್ಗಳು ತುಂಬ ಚೆನ್ನಾಗಿ ಬಂದಿದೆ. ದಯಮಾಡಿ ನೋಡಿ, ಹರಿಸಿ, ಹಾರೈಸಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಜೋರಾದ ಚಪ್ಪಾಳೆ ಬರಲಿ ಕರುನಾಡ ಸಮರ ಸೇನೆಗೆ. ನಾನು ಹೆಚ್ಚು ಏನು ಹೇಳಲ್ಲ. ಕನ್ನಡ ಚಲನಚಿತ್ರ ರಂಗಕ್ಕೆ ಬಹಳಷ್ಟು ಭದ್ರ ಬುನಾದಿಯನ್ನ ಹಾಕಿರೋ ಊರು ದಾವಣಗೆರೆ. ನಿಮಗೆ ಕೇಳಿದ್ರೆ ಆಶ್ಚರ್ಯ ಆಗುತ್ತೆ. ವರನಟ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ವಿಶೇಷವಾದ ಒಂದು ನಾಯಕನ ಸ್ಥಾನಮಾನಗಳು ದೊರೆಯಬೇಕಂತ ಸಂಕಲ್ಪ ಮಾಡಿ ಆಗಿನ ರಂಗಭೂಮಿ ಕಲಾವಿದರು, ಕನ್ನಡ ಕಲಾವಿದರ ಸಂಘವನ್ನ ಮಾಡಿಕೊಂಡು ಕೀರ್ತಿಶೇಷರಾದ GV ಅಯ್ಯರ್, ಬಾಲಕೃಷ್ಣ ಮತ್ತು ನರಸಿಂಹರಾಜು ರಣಧೀರ ಕಂಠೀರವ ಸಿನಿಮಾವನ್ನ ತೆಗೆದರು. ಆ ಸಿನಿಮಾ ತೆಗೆಯುವಾಗ ಬಹಳ ಅವರಿಗೆ ಆರ್ಥಿಕ ತೊಂದರೆ ಆದಾಗ ಆ ರಣಧೀರ ಕಂಠೀರವ ಸಿನಿಮಾ ಮುಕ್ತಾಯ ಆಗೋದಕ್ಕೆ ಹಣಕಾಸಿನ ಮಹತ್ತರವಾದ ನೆರವನ್ನು ಕೊಟ್ಟವರು ದಾವಣಗೆರೆಯವರು. ಒಂದು ದೊಡ್ಡ ಚಪ್ಪಾಳೆಯನ್ನು ಕೊಡಬೇಕು. ರಾಜ್ಕುಮಾರ್ ಅವರಿಗೆ ದೊಡ್ಡ ತಿರುವು ಬರೋದಕ್ಕೂ ಆ ಸಿನಿಮಾ ಕಾರಣ ಆಯಿತು. ಎಷ್ಟು ಹೆಮ್ಮೆ ಆಗುತ್ತೆ ಇದನ್ನ ಕೇಳಿದರೆ. ಎರಡನೇದಾಗಿ, ಕನ್ನಡ ಚಲನಚಿತ್ರಗಳು 100 ದಿವಸ ಓಡೋದೇ ಅಪರೂಪ ಅನ್ನೋ ಕಾಲದಲ್ಲಿ ಬಹುಶಃ ನನಗೆ ತಿಳಿದಾಗಿ, ಇದೆಲ್ಲ ನಾನು ಚಿಕ್ಕ ಹುಡುಗ ಇದ್ದಾಗ ಪ್ರತ್ಯಕ್ಷ ನಾನು ನೋಡಿರೋದನ್ನು ಹೇಳ್ತಾ ಇರೋದು. 100 ದಿವಸ ನಡಿಬೇಕು ಅನ್ನೋಂಥದ್ದು ಸಂಕಲ್ಪಗಳಿದ್ದಾಗ ಬಹುಶಃ ಕನ್ನಡ ಚಲನಚಿತ್ರ
ಮೊಟ್ಟ ಮೊದಲು 100 ದಿವಸ ಓಡಿದ್ದು ಹರಿಣಿ ಅವರು ನಟಿಸಿದ ಜಗನ್ಮೋಹಿನಿ ದಾವಣಗೆರೆಯಲ್ಲಿ. ಈ ಸುಂದರ ಸಂಜೆಯ ಕಾರ್ಯಕ್ರಮದಲ್ಲಿ ನಮ್ಮ ಪರಮ ಪೂಜ್ಯರು ನಮ್ಮ ಟೀಸರ್ ಬಿಡುಗಡೆಗೆ ಬಂದಿದ್ದಾರೆ. ಮತ್ತೆ ನಮ್ಮೆಲ್ಲ ಸ್ನೇಹಿತರು ಎಲ್ಲರೂ ಬಂದಿದ್ದಾರೆ. ಇವರೆಲ್ಲರಿಗೂ ನಮಸ್ಕರಿಸುತ್ತಾ, ನೀವೆಲ್ಲರೂ ಬಂದಿದ್ದೀರಿ, ನಮಸ್ಕರಿಸುತ್ತಾ. ನಮ್ಮ ಚಿತ್ರ ನಾವು ತೆಗೆದಿದ್ದೀವಿ, ಚೆನ್ನಾಗಿದೆ ಅಂತಂದು ಹೇಳಿದ್ದೀವಿ. ನಮ್ಮ ಸಿನಿಮಾ ಚೆನ್ನಾಗಿದೆ ಅಂತ ನಾವು ಹೇಳ್ತಾ ಇದ್ದೀವಿ, ನಮಗೆ ಚೆನ್ನಾಗಿದೆ. ನೀವೆಲ್ಲರೂ ನೋಡಿ ಹಾರೈಸ್ಬೇಕು ನಮ್ಮ ಸಿನಿಮಾನ. ದಾವಣಗೆರೆಯವರು ಚೆನ್ನಾಗಿದೆ ಅಂತಂದೇಳಿ ಸಿನಿಮಾನ ಹಾರೈಸಿದ್ರೆ ನಮ್ಮ ಸಿನಿಮಾ ನಮ್ಮ ರಾಜ್ಯದ ಅತ್ಯಂತ ದೂರ ದಿವಸ ಓಡುತ್ತೆ. ನಮ್ಮ ದಾವಣಗೆರೆಯಲ್ಲಿ ಮೆಚ್ಚಬೇಕು ನಮ್ಮ ಸಿನಿಮಾನ. ಅದರಿಂದ ನೀವೆಲ್ಲ ಮೆಚ್ಚಿ ಚೆನ್ನಾಗಿದೆ ಅಂತಂದು ಹೇಳಿದ್ರೆ ಮುಂದೆ ಇನ್ನೂ ಒಳ್ಳೊಳ್ಳೆ ಕಥೆಗಳು ಇದಾವೆ, ಒಳ್ಳೊಳ್ಳೆ ಸಿನಿಮಾ ಮಾಡ್ಬೇಕಂತ ನಮಗೆ ಆಸೆ ಇದೆ. ನಿಮ್ಮ ಮೆಚ್ಚುಗೆ ಇದ್ರೆ, ಅದು ನಿಮ್ಮ ಸಹಕಾರ ಇದ್ರೆ ಮಾಡ್ತೀವಿ ಅಂತಂದೇಳಿ ನಮಸ್ಕಾರ. ಲೇಟ್ ಆಗಿದೆ. ಕನ್ನಡ ಕಮಲ ಸೇನಾ ಇನ್ನು ಕಾರ್ಯಕ್ರಮಗಳು ಭಾಳ ಇದಾವೆ. ಅದರಿಂದ